ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ನಾನು ಬೆಳಗ್ಗೆ ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಇದ್ರದ್ದೊಂದು ಶಾರ್ಟ್ ಮಾಡೀನಿ. ಸೊ ಅದ್ರ ಸಂಬಂಧ ಇದು ವಿಡಿಯೋ ಮಾಡೋಕತ್ತಿದ್ದೆ. ಸ್ವಲ್ಪ ಬೇಗನೆ ಇದ್ದಿದ್ದೆ, ಹಾಗಾಗಿ ನೀಟಾಗೆಲ್ಲ ರಂಗೋಲಿ ಹಾಕಿ ಬಾಗಿಲ ಎಲ್ಲ ತೊಳೆಯೋಕೆ, ಆಮೇಲೆ ನೀರ್ವಲಿ ಎಲ್ಲ ಹಾಕಿ ಹೊರಗಿನ ಕೆಲಸ ಮುಗ್ಸೋಕೆ ಒಂದು ಹಾಫ್ ಆನ್ ಅವರ್ ಅಂತೂ ಬೇಕಾ ಫ್ರೆಂಡ್ಸ್. ಈಗಂತೂ ಥಂಡಿಗೆ ಬೇಗ ಎಳಕನಾಗಂಗಿಲ್ಲ. ಅದ್ರಾಗೂ ಒಂದು ಜಿಲ್ಮಿ ಮಾಡಿ ಎಬ್ಬಿಸ್ಬೇಕು, ಎದ್ದೇಳೋಣ ಇನ್ನಂಥೇಳಿ. ಸೊ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಂದು ಒಂದು ಮಸ್ತ್ ಸಾಂಗ್ ಹಾಕ್ಕೊಂಡು ಒಳಗೆ ಮನೆ ಕ್ಲೀನ್ ಮಾಡ್ಕೊಳಕತ್ತೀನಿ. ಸಣ್ಣ ಪುಟ್ಟ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ. ವಾರದಾಗ 1-2 ಸಲ 3 ಸಲ ಈ ಥರ ಎಲ್ಲ ಡಸ್ಟಿಂಗ್ ಮಾಡ್ಕೋತೀನಿ. ಮಷಿನ್ದಾಗಲಿ, ಟಿ ವಿ ಹತ್ರ, ಆಮೇಲೆ ಶೋಕೇಸ್ ಇರುತ್ತಲ್ಲ ಅಲ್ಲಿ, ಆಮೇಲೆ ಎಂಬ್ರಾಯ್ಡ್ರಿ ಮಷಿನ್, ಈ ಥರ ಎಲ್ಲ ಕಸ ಗುಡ್ಸೋಕ್ಕಿಂತ ಮುಂಚೆನೇ ಮಾಡಿಕೊಂಡು ಆಮೇಲೆ ಕಸ ಗುಡಿಸಿ ಒರೆಸ್ಬಿಟ್ಟೆ ಅಂದರೆ ಕ್ಲೀನ್ ಆಗ್ತದೆ ಅಂತ ಹೇಳಿ ಅಂದ್ಕೊಂಡು, ಹಂಗೆ ಆಯಿಲ್ನೂ ಹಾಕ್ಕೊಳಕ್ಕೆ ನೆನಪಾಗಿದ್ದಿಲ್ಲ. ಹಂಗೆ ಆಯಿಲ್ ಹಾಕ್ಕೊಂಡು ಅಲ್ಲೆಲ್ಲ ಡಸ್ಟಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಕತ್ತೀನಿ. ಮನೆ ಎಷ್ಟು ನೀಟಾಗಿರ್ತೈತಿ ಅಷ್ಟು ನನ್ನ ಮನಸ್ಸು ಪ್ರಶಾಂತ ಇರ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಾಂದ್ರೆ ಲೇಟಾಗಿ ಅಂದರೆ ಇನ್ನು 6 ಗಂಟೆನೇ ಸಖತ್ ಲೇಟ್ ಫ್ರೆಂಡ್ಸ್. ನಾನು ಹೇಳಿಷ್ಟು ಅವರು ಎದ್ಬಿಡ್ತಾರೆ. ಅವ್ರು ಎದ್ರಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ. ಆಮೇಲೆ ಗಡಿಬಿಡಿ ಅನ್ನಿಸ್ತಾ ಬರೀ ಕಿರಿಕಿರಿ ಅನ್ನಿಸ್ತಾ ಇರ್ತೈತಿ. ಸೊ ಹಾಗಾಗಿ ಬೇಗ ಎದ್ದಷ್ಟು ಆರಾಮಾಗಿ ಇರ್ತೀನಿ ನಾನು. ಈಗ ನಮ್ಮ ಮನೆಯವ್ರು ಇರೋಂಗಿಲ್ಲಲ್ಲ, ಅವರು ಚಿತ್ರದುರ್ಗಕ್ಕೆ ಹೋಗ್ಯಾರ. ಬರೋದಿನೂ ಒಂದು 4-5 ದಿನ ಆಗ್ತೈತಿ. ಸೊ ಅಲ್ಲಿ ಮಟ್ಟ ಸ್ವಲ್ಪ ಲೇಟಾಗಿದ್ರು ನಡೀತೈತಿ. ನಾಷ್ಟ ಎಲ್ಲ ನಮ್ಗೆ ಹೆಂಗೆ ಸಫಿಷಿಯೆಂಟ್ ಆಗ್ತೈತಿ ಹಂಗೆ ಮಾಡ್ಕೋಬೋದು. ಅವ್ರಿದ್ರಂದ್ರೆ ನನಗೆ ಬೇಕಂತ ಹೇಳ್ತಾನೆ ಇರ್ತಾರೆ. ಅವ್ರು ಉಪ್ಪಿಟ್ಟು ಅದು ತಿನ್ನಂಗಿಲ್ಲ, ನಾವೆಲ್ಲ ಜಡಿತಾನೆ ಇರ್ತೀವಿ. ಸೊ ನೈಟು ನಾನು ಬಾಂಡೆ ತಿಕ್ಕಿದ್ದೆಲ್ಲ ಹಂಗೆ ಇಟ್ಕೊಂಡಿದ್ದೆ, ಅವನ್ನೆಲ್ಲ ದವಾಕೊಂಡು ಗ್ಯಾಸ್ ಕಟ್ಟಿ ಒರೆಸ್ಬೇಕು ಫ್ರೆಂಡ್ಸ್. ಪ್ರತಿ ಸಲ ನಾನು ಏನು ಮಾಡ್ತಿದ್ದೆ, ನೈಟೇ ಒರೆಸ್ಬಿಡ್ತಿದ್ದೆ ಫ್ರೆಂಡ್ಸ್. ನೈಟ್ ಒರೆಸೋದು ಸಖತ್ ಬೆಟರ್ ಕೆಲಸ ಅಂತ ಹೇಳ್ಬೋದು. ಬೆಳಗ್ಗೆ ಎಲ್ಲ ಕೆಲಸ ಇಟ್ಕೊಂಡ್ಬಿಟ್ರೆ ಇನ್ನೊಂದು ಸ್ವಲ್ಪ ಗಡಿಬಿಡಿ ಆಗ್ತೈತಿ. ಸೊ ಹಾಗಾಗಿ ಇವತ್ತೆಲ್ಲ ಹಂಗೆ ಇಟ್ಬಿಟ್ಟಿನಿ. ಎಲ್ಲ ಕೆಲಸ ಮಾಡೋಷ್ಟಿಗೆ ಅಂದರೆ ಸಂಜೆನ ಬರೀ ಕೆಲಸ ಆಗುತ್ತೆ ಫ್ರೆಂಡ್ಸ್. ಇವತ್ತು ಬೇರೆ ಏನೂ ಆ್ಯಕ್ಟಿವಿಟಿ ಮಾಡೋಕ್ಕಾಗಂಗಿಲ್ಲ. ನೋಡೋಣ ಏನೇನು ಆಗ್ತದೆ ಅಂತೇಳಿ. ಸೊ ಹಂಗೆ ನಾನು ಬಾಂಡೆ ಎಲ್ಲ ಹಾಕ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಅದಾದಮೇಲೆ ಮನೆ ಒರೆಸ್ಕೊಳ್ಳೋ ಕೆಲಸ ಒಂದು ಮುಗಿಸ್ಕೊಂಡೆ ಫ್ರೆಂಡ್ಸ್. ಮುಗಿಸ್ಕೊಂಡು ಒಂದು ರೌಂಡ್ ಅವ್ರ ಕಡೆ ಹೋಗಿ ಬರೋಣ ಎದ್ದಾರ ಇಲ್ಲ ಅಂಥೇಳಿ ಅಂದ್ಕೊಂಡು ಹೋದೆ. ಅವ್ರು 3 ಜನ ಎದ್ದಿದ್ರು. ಅವ್ರಿಗೆ ಫ್ರೆಶಪ್ ಮಾಡಿ ಟಿಫಿನ್ ಮಾಡಿ ಕೊಟ್ಟೆ ಫ್ರೆಂಡ್ಸ್. ಅವರು ಮೇಡಮ್ ಅವ್ರು ನೋಡ್ರಿ ಹೆಂಗೆ ತೊಗೊಂಡು ಹೊಂಟಾರ. ಈಗೀಗ ಆಕಿ ತನ್ನ ಕೈಲಿ ತಿನ್ನೋಕೆ ಸ್ಟಾರ್ಟ್ ಮಾಡ್ಯಾಳ. ಸೊ ಆಕೆಗೆ ಎಷ್ಟು ಬೇಕೋ ಅಷ್ಟು ತಿಂದಿರ್ತಾಳೆ. ಬಾಕಿದು ಬಿಟ್ಟಿದ್ಲಂದ್ರೆ ಬೇಕಂದ್ರೆ ನಾನು ತಿನ್ನಿಸ್ತೀನಿ ಫ್ರೆಂಡ್ಸ್. ಆಕೆ ಬೇಡ ಅಂದ್ರಂದ್ರೆ ಬಿಟ್ಟಿರ್ತೀನಿ. ಚಿಟ್ಟಿ ಚಕ್ಕೊಂಡು ಕುಂದ್ರು ಅಕ್ಕ ಕಡೆ ಕಾಣವಲ್ದೇನೆ ನೋಡು. ವಾಕೇಬಲ್ ಡಿಸ್ಟೆನ್ಸ್ ಐತಿ, ನಡ್ಕೊತ ಹೋಗ್ರಿ ಅಂದ್ರೆ ಇಲ್ಲವ 5 ನಿಮಿಷ ಐತಿ ಬಿಟ್ಟು ಬಾ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದ್ರಾಗ ನಂದು ತಪ್ಪಿರ್ತೈತಲ್ಲ, ಹಾಗಾಗಿ ನಾನು ಲೇಟಾಗಿ ಎದ್ದೀನಿ ಅಂಥೇಳಿ ಅವ್ರಿಗೆ ಹೋಗಿ ಬಿಟ್ಟು ಬರ್ಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ ಒಂದು 5-10 ನಿಮಿಷ ಇತ್ತಂದ್ರೆ ಕಳಿಸಿರ್ತೀನಿ. ಇಬ್ಬರು ಕೈ ಹಿಡ್ಕೊಂಡು ಹೋಗ್ತಾರೆ ಆರಾಮಾಗಿ. ಇನ್ನೊಂದು ಏನಂದ್ರೆ ಆ ಕಡೆ ಈ ಕಡೆ ನೋಡ್ಕೊಂತ ನಿಂತು ಬಿಡ್ತಾರೆ ಫ್ರೆಂಡ್ಸ್ ಇವರು, ಏನಾರು ಹೊಸ ವಸ್ತು ಕಾಣ್ತಂದ್ರೆ. ಅದಕ್ಕೆ ಹೋಗೋಕೆ 5 ನಿಮಿಷ ದಾರಿ ಇದ್ದರೂ 15 ನಿಮಿಷ ಮಾಡಿರ್ತಾರೆ. ಆ ಕಡೆ ನೋಡಿ ಈ ಕಡೆ ನೋಡಿ, ಆ ಅಂಗಡಿ ನೋಡಿ ಈ ಅಂಗಡಿ ನೋಡಿ ಈ ಥರ ಮಾಡ್ತಾರೆ. ಸೊ ಹಂಗಾಗಿ ಯಾಕೆ ಇದು ಅಂಥೇಳಿ ನನಗೆ ತ್ರಾಸಾದ್ರಾಗಲಿ ಎಂದು ಹೋಗಿ ಬಿಟ್ಟು ಬಂದಿರ್ತೀನಿ ಫ್ರೆಂಡ್ಸ್ ಇವ್ರಿಗೆ. ಆಮೇಲೆ ಈಕಿನೂ ಬೆನ್ನು ಹತ್ತಾಳೆ. ಈಕಿಗೆ ಒಂದು ಸೀಟ್ ತರಿಸ್ಬಿಟ್ಟಿನಿ ಫ್ರೆಂಡ್ಸ್. ಅದು ಆನ್ಲೈನಾಗಿ ನೋಡಿದ್ದೆ ನಾನು. ಸೊ ಈಕಿ ಮುಂದೆ ಕುಂತಿರ್ತಾಳೆ, ಅವರಿಬ್ಬರು ಹಿಂದೆ ಕುಂತಿರ್ತಾರೆ. 3 ಜನಕ್ಕೂ ಕಂಫರ್ಟಬಲ್ ಆಗಿ ಐತಿ ಈಗ ತೊಗೊಂಡೋಗಕ್ಕೆ. 3 ಜನಕ್ಕೂ ಕರ್ಕೊಂಡೋಗಕ್ಕೆ. ಸೊ ಅದೆಲ್ಲ ಮುಗಿಸ್ಕೊಂಡು ಟಿಫಿನ್ ಮುಗಿಸ್ಕೊಂಡು ಫಸ್ಟ್ ಬಿಸಿದು ಒಂದು ಕಾಫಿಯಾರ ಇಲ್ಲ ಅಂದರೆ ಚಾರ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು. ನಂತರ ಜಾನೂ ಬಂದರು ಫ್ರೆಂಡ್ಸ್. ಈಗ ಇಬ್ಬರು ಚಿಂಟು ಟಿ ವಿ ನೋಡಕತ್ತಾರ. ಕರೆಂಟ್ ಹೋಗಿದ್ವು ಇಷ್ಟೋ ಮಟ್ಟ, ಈಗ ಬಂದಾವ. ಇದೊಂದು ಬ್ಲೌಸ್ ಕಟ್ ಮಾಡಿ ಇಟ್ಟೆ, ಇನ್ನೂ 1-2-3 ಕಟ್ ಮಾಡಬೇಕು. ಊಟ ಮಾಡಿ ಇವ್ರಿಗೆ ಒಟ್ಟು ಏನಾರು ತಿನ್ಸಿ ಕಟ್ ಮಾಡ್ತೀನಿ. ಇಲ್ಲ ಅದಾವೆಲ್ಲ ಪೀಸ್, ಇವನ್ನ ಕಟ್ ಮಾಡಬೇಕು. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ಊಟ ಎಲ್ಲ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ಅತ್ತಿಲ್ಲ ಹಿಡ್ಕೊರಿ ಚಿಟ್ಟನ್ ಹಿಡ್ಕೊರಿ ಎಲ್ಲ ಓಡ್ಬೇಕನ್ನೋದು ಕನ್ಫ್ಯೂಷನ್. ಸೊ ಇದೊಂದು ಮಾರ್ಕ್ ಮಾಡ್ಕೊಂಡೆ ಫ್ರೆಂಡ್ಸ್ ನಾನು.
ಈ ಬ್ಲೌಸಿಗೆ ಡಿಸೈನ್ ಹಾಕೋದೈತಿ ಈಗ. ಸೊ ಈ ಟೋಟಲ್ ಲೆಂತ್ ತೊಗೊಂಡಿರ್ತೀನಿ. ಇಲ್ಲಿ ನೆಕ್ ಎಷ್ಟು ಬೇಕಲ್ಲ 9.5 10 ಈ ಥರ ಇರುತ್ತಲ್ಲ ಆ ಥರ ಇಲ್ಲಿಂದ ಇಲ್ಲಿಗೆ ನೆಕ್ ಲೆಂತ್ ತೊಗೊಂಡಿರ್ತೀನಿ. ಜಸ್ಟ್ ಹಂಗೆ ಶೇಪಿಗೆ ಹಾಕೊಂಡಿನಿ. 2.5 ಇತ್ತಂದ್ರೆ ಫ್ರೆಂಡ್ಸ್ ಇದು ತೆಳ್ಳಗಿದ್ದವ್ರಿಗೆ ನಡೀತೈತಿ 2.5. ಬಟ್ 3.5 ದಪ್ಪ ಇದ್ದವ್ರಿಗೆ ಬೇಕಾಗ್ತೈತಿ. ಸೊ ಹಂಗೆ ಮಾರ್ಕ್ ಮಾಡ್ಕೊಂಡಿರ್ತೀನಿ. ನೀವು ಸ್ವಲ್ಪ ಮೀಡಿಯಮ್ ಫ್ಯಾಟ್ ಅದಾರ ಅದಕ್ಕೆ 3 ಮಾಡ್ಕೊಂಡಿರ್ತೀನಿ. ಡಿಸೈನ್ ಯಾವಾಗಲೂ ಇದ್ರ ಹೊರಗನ ಬರಬೇಕಲ್ಲ ಅದಕ್ಕೆ ರೆಫರೆನ್ಸ್ ಇರ್ಲಂದು ಈ ಥರ ಮಾರ್ಕ್ ಮಾಡ್ಕೊಂಡಿರ್ತೀನಿ. ಡಿಸೈನು ಇದು ಏನು ನಾವು ಮಾಡ್ಕೊಂಡಿವಲ್ಲ 3 ಇಂಚ್ ಮಾಡ್ಕೊಂಡಿನಲ್ಲ ಇಲ್ಲಿಂದ ಈ ಕಡೆ ರೈಟ್ ಲೆಫ್ಟ್ ಈ ಥರ ಇದ್ರ ಹೊರಗಡೆ ಡಿಸೈನ್ ಬರಬೇಕಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀನಿ ನಾನು. ಈ ಲೈನ್ ಏನೈತಲ್ಲ ಈ ಲೈನಿಂದನೂ ಸ್ಟ್ರೈಟ್ ಆಗಿನೂ ತೊಗೋಬೋದು. ಸ್ವಲ್ಪ ಇದನ್ನಾದ್ರೂ ನಡೀತೈತಿ. ಈ ಲೈನ್ ಒಳಗನ್ನು ಹಾಕ್ಬೋದು ಫ್ರೆಂಡ್ಸ್. ಕೆಲವೊಬ್ಬರಿಗೆ ದಪ್ಪ ಇದ್ದವ್ರಿಗೆ ಆಗಂಗಿಲ್ಲ. ಸೊ ಅದಕ್ಕೆ ನಾನು ಇಲ್ಲಿಂದ 6.5 ತೊಗೊಂಡಿನಿ ಫ್ರೆಂಡ್ಸ್. ಈ ಲೈನಿಂದ ಹೊರಗಡೆ ಬರಬೇಕು ಡಿಸೈನ್. ಇದ್ರ ಒಳಗಡೆ ಬಂದ್ರೆ ಕರೆಕ್ಟ್ ಆಗಂಗಿಲ್ಲ. ಆ್ಯಕ್ಚುಲಿ ಇಷ್ಟು ಫ್ರೇಮ್ ಒಳಗೆ ಹೋಗ್ತತಿ. ಸೊ 2.5 3 ಈ ಥರ ಡಿಸೈನ್ ಬರ್ತೈತಿ. ಫ್ರಂಟಿಗೆ ನಡೀತೈತಿ ಫ್ರೆಂಡ್ಸ್. ಎಷ್ಟು ಹಾಕಿದ್ರು ಕಟ್ ಮಾಡುವ ಕಟ್ಟಿಂಗ್ನಾಗ ಈ ಸೈಡು ಹೋಗ್ತತಿ, ಆಮೇಲೆ ಮೇಲ್ಗಡೆ ಸೈಡೂ ಹೋಗ್ತತಿ. ಇದ್ರೊಳಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇದೇನು ಮಾರ್ಕ್ ಮಾಡಿರ್ವಲ್ಲ ಕೆಳಗೆ ಇದರಿಂದ ಹೊರಗನ್ನ ಹಾಕಬೇಕು, ಮೇಲೆ ಹಾಕಬೇಕು. ಡಿಸೈನ್ ಇಲ್ಲಿಂದನ ಸ್ಟಾರ್ಟ್ ಆಗಬೇಕು. ಯಾಕಂದ್ರೆ ಜಾಸ್ತಿ ನಾವು ಕೆಳಗೆ ತೊಗೊಂಡ್ವಿ ಅಂತ ಸ್ಲೀವಿಗೆ ಬಟ್ಟೆ ಕಡಿಮೆ ಆಗ್ತೈತಿ. ಸೊ ಇಲ್ಲಿಂದ ಮೇಲೆ ಡಿಸೈನ್ ಸ್ಟಾರ್ಟ್ ಆತಂದ್ರೆ ಇಷ್ಟೆಲ್ಲ ಬರುತ್ತೆ ನಮ್ಗೆ ಫ್ರಂಟ್ ಸೈಡಿಂದ ಬ್ಲೌಸು. ಸೊ ಹಾಗಾಗಿ ಇದ್ರ ಮೇಲೇನ ಸ್ಟಾರ್ಟ್ ಮಾಡ್ಕೊರಿ. ಅದಾದಮೇಲೆ ಸ್ಲೀವ್ ನಾನು ಈ ಥರ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್. ಇಲ್ಲೊಂದು ಡಾಟ್ ಹಾಕ್ಕೊಂಡಿರ್ತೀನಿ. ಅದಾದಮೇಲೆ ಇಲ್ಲಿ ಒಂದು ಡಾಟ್, ಇದು ಒಂದು ಸ್ಲೀವ್ದಾತು. ಆಮೇಲೆ ಇಲ್ಲಿ ಹಿಂಗೆ ಮಡಚ್ಕೊಂಡು ಇಲ್ಲಿ ಒಂದು ಡಾಟ್ ಹಾಕ್ಕೊಂಡಿರ್ತೀನಿ. ಇದು ಒಂದು ಸ್ಲೀವ್ ಆಗ್ತೈತಿ. ನಾನು ಕಾಮನ್ ಆಗಿ ಹಿಂಗೆ ಲೈನ್ ಇತ್ತಂದ್ರೆ ಇಷ್ಟ ಮಾಡ್ಕೊಂಡಿರ್ತೀನಿ. ಈ ಡಾಟ್ ಏನೈತಲ್ಲ ಫ್ರೇಮ್ ಒಳಗೂ ಮಿಡಲ್ ಪಾಯಿಂಟ್ ಅಂತ ಇರುತ್ತಲ್ಲ ಆ ಪಾಯಿಂಟಿಗೆ ಏನು ಮಾರ್ಕ್ ಮಾಡಿರ್ತೀನಲ್ಲ ಇದು ಮತ್ತು ಆ ಪಾಯಿಂಟು ಸೇಮ್ ಬಂದುಬಿಡ್ತಂದ್ರೆ ನಡುವನ ಬರ್ತೈತಿ ಡಿಸೈನ್. ಕೆಲವೊಂದು ಏನಾಗ್ತೈತಿ ಮ್ಯಾಲಿಂದ ಸ್ಟಾರ್ಟ್ ಮಾಡಬೇಕಾಗ್ತೈತಿ ಡಿಸೈನ್. ಹಾಗಾಗಿ ಆ ಥರ ಇದ್ದಾಗ ಮೇಲೆ ಮೆಜರ್ ಮಾಡ್ಕೊಂಡಿರ್ತೀನಿ. ಈ ಥರ ಒಂದು ಡಾಟ್ ಹಾಕ್ಕೊಂಡಿರ್ತೀನಿ. ಬೇಕಂದ್ರೆ ನೀವು ಲೈನೂ ಹಾಕೋಬೋದು ಅಥವಾ ಶೇಪೂ ಕೊಟ್ಕೋಬೋದು ಫ್ರೆಂಡ್ಸ್. ನೀವು ಡಿಸೈನ್ ಹೆಂಗೆ ಹಾಕಾಕತ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಮತ್ತು ಸಿಂಗಲ್ ಲೈನ್ ಇತ್ತಂದ್ರೆ ಇಲ್ಲಿ ಒಂದು ವೇಸ್ಟ್ ಬಟ್ಟೆ ಅಟ್ಯಾಚ್ ಮಾಡಿರ್ತೀನಿ. ಇಲ್ಲೇ ಸಿಂಗಲ್ ಲೈನ್ ಬರ್ತೈತಿ. ಬುಟ್ಟಾಸ್ ಬಂದರೂ ನಡೀತೈತಿ ಫ್ರೆಂಡ್ಸ್. ಕಟ್ಟಿಂಗ್ನಾಗ ಹೋಗ್ತೈತಿ. ಎಂಬ್ರಾಯ್ಡ್ರಿ ಅಷ್ಟು ಡೀಪಾಗಿ ಏನು ನಾವು ಮಾರ್ಕ್ ಮಾಡ್ಕೊಳ್ಳುವಂಥ ನೆಸಸರಿ ಏನು ಇರೋದಿಲ್ಲ ಅಂತ ನನಗೆ ಅನ್ನಿಸ್ತೈತಿ. ಯಾಕಂದ್ರೆ ಆರಿ ವರ್ಕ್ ಬೀಡ್ಸ್ ಎಲ್ಲ ಹಾಕಿರ್ತೀವಿ. ಸೊ ಡೀಪಾಗಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕಿಂಗ್ ಹೊರಗಡೆ ಡಿಸೈನ್ ಹೋಗಬಾರ್ದು ಅಂಥೇಳಿ ಈ ಥರ ಎಲ್ಲ ಇರ್ತೈತಿ. ಎಂಬ್ರಾಯ್ಡ್ರಿ ನಾನು ಇಷ್ಟ ಫ್ರೆಂಡ್ಸ್. ಲೈಟಾಗಿ ಭಾಳ ಸಿಂಪಲ್ಲಾಗಿ ಮಾರ್ಕ್ ಮಾಡ್ಕೊಂಡಿರ್ತೀನಿ. ಸೊ ರೆಸ್ಟ್ ಮಾಡಿ ಎದ್ದೆ ಒಂದಿಷ್ಟು ಹೊತ್ತು. ಮೊನ್ನೆ ಬರುವ ಟೈಮ್ ಆಗಿತ್ತು. ಸೊ ಹಾಗಾಗಿ ಇದೊಂದು ಮಾರ್ಕ್ ಮಾಡಿ ಇಟ್ಕೊಂಡೆ ಬ್ಲೌಸು. ಈಗ ನೋಡೋಣ ಏನು ಮಾಡೋದಾಗ್ತದೆ ಅಂಥೇಳಿ ಕಟ್ ಮಾಡಬೇಕಂದ್ರೆ ಫ್ರೆಂಡ್ಸು ಎಲ್ಲ ಕಟ್ ಮಾಡೋಕ್ಕಾಗಲಿಲ್ಲ. ಇದು ಒಂದು ಬ್ಲೌಸು ಕಟ್ ಮಾಡಿದೆ ಆಗಾಳೆ. ಇದು ನಾಳೆ ಸ್ಟಿಚ್ ಮಾಡೋಣ. ಅವರು ಒಂದು 3-4 ಸಲ ಫೋನ್ ಹಚ್ಚಕತ್ತು ರೆಡಿನಾ ಅಂಥೇಳಿ. ಇದು ನಾಳೆ ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಶೇರ್ ಮಾಡ್ತೀನಿ ನಾಳೆ ಯಾವ ಥರ ಸ್ಟಿಚ್ ಮಾಡಬೇಕಂದ್ರೆ. ಇದು ಫ್ಯಾನ್ಸಿ ನೆಕ್ ಬರುತ್ತಲ್ಲ ಈ ಥರ ಟೆಂಪಲ್ ನೆಕ್ ಆ ಥರ ಐತಿ. ನೋಡೋಣ ಹೆಂಗಾಗ್ತದೆ ಅಂಥೇಳಿ. ಕರೆಂಟ್ ಹೋಗಿರೋದ್ರಿಂದ ಜಾಸ್ತಿ ಏನು ಸ್ಟಿಚ್ ಮಾಡೋಕ್ಕಾಗಲೇ ಇಲ್ಲ. ಸ್ಟಿಚ್ ಮಾಡೋಕ್ಕಾಗಲೇ ಇಲ್ಲ. ಸೊ ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಮಧ್ಯಾಹ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಪ್ರೀವಿಯಸ್ ಡೇ ಏನು ಹೊಲ್ದಿದ್ದೆ ಅಲ್ಲ ಅವಕ್ಕೆಲ್ಲ ನಾನು ಹುಕ್ ಅಟ್ಯಾಚ್ ಮಾಡಕತ್ತೀನಿ. ಈಗ ಸೀರಿಯಲ್ ನೋಡ್ಕೊತ ಹೋಮ್ವರ್ಕ್ ಮಾಡಿಸ್ಕೊಳಕ್ಕೆ ನಾಳೆ ಕ್ರಿಸ್ಮಸ್ ಇರೋದ್ರಿಂದ ಹಾಲಿಡೇ ಇತ್ತು. ನಾಳೆ ಮಾಡಿಸಿದ್ರೆ ಆತಂತೇಳಿ ಅವ್ರಿಗೆ ಚೂರು ಆಟ ಆಡಕ್ಕೆ ಬಿಟ್ಟು ನಾನಿಲ್ಲಿ ಹುಕ್ ಅಟ್ಯಾಚ್ ಮಾಡಕತ್ತೀನಿ. ಹುಕ್ ಅಟ್ಯಾಚ್ ಮಾಡೋಕ್ಕೆ ನಂಗೆ ಸಖತ್ ಬೇಜಾರಾಗತ್ತೆ ಫ್ರೆಂಡ್ಸ್. ಹೊಲಿಯಾಕೆ ನನಗೆ ಖುಷಿ. ಬಟ್ ಹುಕ್ ಅದು ಸಣ್ಣ ಸೂಜಿ ತೊಗೊಂಡು ಬಂದುಬಿಟ್ಟಿನಿ. ನನಗೆ ಕೈಗೆ ಚುಚ್ತಾನೆ ಇರ್ತಾವೆ ಅವು. ಭಾಳ ಈಸಿ ಅನಿಸುತ್ತೆ ಕೆಲವು ಕೆಲಸಗಳು. ಬಟ್ ಮಾಡೋರಿಗೆ ಗೊತ್ತಿರ್ತೈತೆ ಅದ್ರ ನೋವು ಏನಂಥೇಳಿ. ನಾನೇನು ಮಾಡಿದೆ ಅಂದ್ರೆ ಒಂದು ಪೂರ್ತಿ ಸೆಟ್ಟ ತೊಗೊಂಬಿಟ್ಟಿನಿ ಫ್ರೆಂಡ್ಸ್. ಸಣ್ಣ ಸೂಜಿ ಈಸಿಯಾಗಿ ಬರ್ತಾವೆ ಅಂಥೇಳಿ ಅಂದ್ಕೊಂಡು. ಬಟ್ ಅದು ನಾವು ಹುಕ್ ಅಟ್ಯಾಚ್ ಮಾಡುವಾಗ ಹಿಂದಿಂದ ಒತ್ತಿವಲ್ಲ, ಒತ್ತಿದ ಕೂಡಲೇ ಕೈಗೇನೋ ಚುಚ್ಚೆ ಒಳಗೆ ಹೋಗ್ಬಿಡ್ತೈತೆ ಫ್ರೆಂಡ್ಸ್. ಅಷ್ಟು ಚೂಪ್ ಅದಾವು ಸೂಜಿ. ಹಿಂದಿಂದನೂ ಚೂಪ್ ಅದಾವೆ. ಅಷ್ಟು ತೆಳ್ಳಗದಾವು ಅವು. ನೆಕ್ಸ್ಟ್ ಟೈಮ್ ಶಾಪಿಂಗ್ ಹೋಗಬೇಕು. ಈಗ ಸನೇದ್ರಾಗ ಹೋಗ್ಬೇಕು. ಲೈನಿಂಗ್ ಎಲ್ಲ ಖಾಲಿ ಆಗ್ಯಾವ. ಅವಾಗ ಹೋದಾಗ ಸ್ವಲ್ಪ ಹಿಂದ್ಗಡೆ ಇರೋದು ದಾರ ಏನು ಪೋಣಿಸ್ತೇವಲ್ಲ ಅದು ಸ್ವಲ್ಪ ದಪ್ಪ ಇರೋದು, ಆಮೇಲೆ ಮಂಡಿರು ತರಬೇಕು
ಹಾಕ್ಸ್ಬೇಕಂತ ಅನ್ಸಾಕತ್ತಿತ್ತು ಫ್ರೆಂಡ್ಸ್ ನನಗೆ ಈ ಸೂಜಿ ನೋಡಿ. ಸೊ ನಾವು ಎಲ್ಲ ಕೆಲಸ ಮಾಡುವಾಗ ಏನೋ ಪ್ರಾಡಕ್ಟ್ ತೊಗೊಳ್ಳುವಾಗೂ ಹಿಂದೆ ಮುಂದೆ ವಿಚಾರ ಮಾಡಿ ತೊಗೋಬೇಕು. ನಾನಂತೂ ಹೋಗಿರ್ತೀನಲ್ಲ ಇಲ್ಲಿಂದ ಅಲ್ಲಿ ಹೋಗೋಷ್ಟಕ್ಕಿಂತ ಅರ್ಧ ಟಯರ್ಡ್ ಆಗಿರ್ತೈತೆ ಫ್ರೆಂಡ್ಸ್ ನನಗೆ. ಮನೆಗೆ ಬಂದು ಚೆಕ್ ಮಾಡಿರ್ತೀನಿ ಹೆಂಗೆ ಅದಾವ ಅಂತೇಳಿ. ಜಾಸ್ತಿ ಅಲ್ಲಿ ಏನು ಚೆಕ್ ಮಾಡೋದೇ ಇಲ್ಲ. ಅದೊಂದು ಬಾಕ್ಸ್ ಹಾಕ್ರಿ ಇದೊಂದು ಬಾಕ್ಸ್ ಹಾಕ್ರಿ ಅಂತ ಹಾಕಿಸ್ಕೊಂಡು ಬಂದುಬಿಟ್ಟಿರ್ತೀನಿ. ಈ ತಪ್ಪು ನಾನು ರಿಪೀಟ್ ಮಾಡೋಂಗಿಲ್ಲ ನೆಕ್ಸ್ಟ್ ಟೈಮ್ ಮಟೀರಿಯಲ್ ಹಾಕ್ಸಕ್ಕೆ ಹೋದಾಗ. ಸೊ ಅದ್ರಾಗ ನೋಡಿ ನಿಧಾನಾಗೆ ಅಟ್ಯಾಚ್ ಮಾಡೀನಿ ಹುಕ್ಕನ್ನ. ನಾನು ಆಲ್ಮೋಸ್ಟ್ ಬ್ಲೌಸ್ ಕೊಡೋದು ಲೇಟ್ ಆಗಕ್ಕೆ ರೀಸನ್ನೇನೋ ಹುಕ್ ಫ್ರೆಂಡ್ಸ್. ಹೊಲದು ಇಟ್ಟಿರ್ತೀನಿ, ಹುಕ್ ಅಟ್ಯಾಚ್ ಮಾಡೋಕ್ಕೆ ಲೇಟ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.